ರೈತರು ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಸೊ ನಾವಿವತ್ತು ದ್ರಾಕ್ಷಿ ಪ್ಲಾಟಲ್ಲಿ ಇದ್ದೀವಿ ಸರ್. ನಿಮ್ಮ ಹೆಸರು ಸರ್? ಹನುಮಂತ್ ಮಾದೇವ್ ಪೂಜಾರಿ. ಹನುಮಂತ್ ಮಾದೇವ್ ಪೂಜಾರಿ ಸರ್. ಇದು ಯಾವ ಊರು, ಯಾವ ಡಿಸ್ಟಿಕ್ಕು, ಯಾವ ತಾಲೂಕು? ಹತ್ತನೇ ತಾಲೂಕು ರೀ, ಚಮಕೇರಿ ಊರು ರೀ, ಬೆಳಗಾವಿ ಜಿಲ್ಲಾ ರೀ. ಸೊ ಎಷ್ಟು ವರ್ಷದಿಂದ ಬೆಳೀತಾರೆ ಸರ್ ದ್ರಾಕ್ಷಿ? ನಾವು 4 ವರ್ಷ ಹತ್ತು ಬೆಳೀತೈತಿ ಸರ್. ಇದು ಎಷ್ಟನೇ ದಿವ್ಸಕ್ಕೆ ಸರ್ ಪ್ಲಾಟ್? ಇವತ್ತಿಗೆ 97ನೇ ದಿವಸ ರೀ ಸರ್. ಸೊ ನಮ್ಮದು ಈ ವರ್ಷ ರೀ ಟಿಮ್ಯಾಕ್ ಅಗ್ರೋ ಇಂಡಿಯಾ ಕಂಪನಿದು. ಹ್ಞೂ. ಸೊ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿರಿ ಸರ್? ಆದ್ರೆ KSC 3, KSC 3 ಆಮೇಲೆ ಟಿಮಾಸ್ಪ್ರಿಕ್. ಹಾಂ, ಟಿಮಾಸ್ಪ್ರಿಕ್ ಈ ಎರಡೇ ಪ್ರಾಡಕ್ಟ್ ಯೂಸ್ ಮಾಡಿ. ಯಾವ ಸೊ ಪ್ರತಿ ವರ್ಷ ನೀವು ನಾರ್ಮಲ್ ಆಗಿ ನಿಮ್ದೇನು ಜನರಿಗೆ ಯೂಸ್ ಮಾಡ್ತಿರೋದು ಮಾಡ್ತೀರಿ. ಮಾಡಿದ್ವಿ. ಈ ವರ್ಷ ಮಾತ್ರ ನಮ್ದು 2 ಅಡಿಷನಲ್ ಆಗಿ ನೀವು ಮಾಡಿರಿ. ಹಾಂ. ಸೊ ಇದರಿಂದ ನಿಮ್ಗೆ ಏನೇನು ವ್ಯತ್ಯಾಸ ಆಗೈತಿ? ಸೊ ನಿಮ್ಮ ಒಂದು ಒಪಿನಿಯನ್ ಸರ್. ಇದರಿಂದ ಸರ್ ಸ್ಪ್ರೇ ಮಾಡೋದ್ರಿಂದ ಕಾಳ ಮಮ್ಮಿ ಒಂದಾಗಿಲ್ಲ ರೀ, ಮತ್ತು ಶೈನಿಂಗ್ ಬಂದದ್ರಿ. ಹಾಂ ಸರ್. ಸ್ಪ್ರೇ ಎಷ್ಟು kg ಮಾಡಿರಿ ಸರ್? ಅದ್ರ ನಮ್ದು 1 ಎಕರೆಗೆ 1 kg ಮಾಡಿದ್ರಿ ಸರ್. ಎಕರೆಗೆ 1 kg ಸ್ಪ್ರೇ ಮಾಡಿರಿ. ಯಾವ ಸ್ಟೇಜ್ನಾಗ ಮಾಡಿರಿ? 85ನೇ ದಿವಸ ಟೈಮ್ ಮಾಡಿ. 85ನೇ ದಿವಸ ಸ್ಪ್ರೇ ಮಾಡಿರಿ. ಸೊ ನೆಕ್ಸ್ಟ್ ಸರ್ ಡ್ರಿಪ್ನಾಗ ಯಾವ್ದು? ಡ್ರಿಪ್ನಾಗ ರೀ 40 ದಿವ್ಸಕ್ಕೊಮ್ಮೆ ಬಿಟ್ಟಿದ್ವಿ ರೀ, 35 ದಿವ್ಸಕ್ಕೆ ಒಳಗೊಮ್ಮೆ ಬಿಟ್ಟಿದ್ವಿ ರೀ. KSC 3. ಹಾಂ, KSC 3. ಸೊ ಅದನ್ನ ಬಿಡೋದ್ರಿಂದ ಏನೇನು ಮೇಜರ್ ವ್ಯತ್ಯಾಸ ಆಗಿದೆ? ಅದರಿಂದ ರೀ ನಾವು ತೆಳಗ ಗೊಬ್ಬರ ಹೋಗಿದ್ದು ಒಂದು ಜರ ಕಮ್ಮಿ ತೊಗೊಂಡ್ರಿ. ಈ ಸರ್ದ ಕಡಿಮೆ ಆಗೈತಿ. ಪ್ಲಸ್ ಎಷ್ಟು kg ಬಿಟ್ಟಿರಿ ಸರ್ ಅದನ್ನ? 5 kg ರೀ. 5 kg ಬಿಟ್ಟಿರಿ. ಗ್ಯಾಪ್ ಎಷ್ಟು ದಿವಸ? 10 ದಿವಸ ಗ್ಯಾಪ್ ಬಿಟ್ಟಿರಿ. 10 ದಿವಸ ಗ್ಯಾಪ್. ಸೊ ನೀವು 10 ದಿವಸ ಹಿಂಗೆಲ್ಲ ಗ್ಯಾಪ್ ಬಿಟ್ಟಿರಲ್ಲ ಸರ್. ಪ್ರತಿ ವರ್ಷ ನೀವು ನಾರ್ಮಲ್ ಆಗಿ ಗೊಬ್ಬರ ಬಿಟ್ಟಾಗ ಹಿಂಗೆ 10 ದಿವಸ ಎಲ್ಲ ಗ್ಯಾಪ್ ಬಿಡಂಗಿಲ್ಲ. ಇಲ್ರಿ, ಹಂಗ ಕಂಟಿನ್ಯೂ 3 ದಿವಸ ಕಂಟಿನ್ಯೂಸ್ ಬಿಡ್ತಿರ್ತಾರೆ. ಸೊ ಈ ವರ್ಷ ನಮ್ದು ಒಂದು 2-3 ಸರ್ತಿ ಬಿಡೋದ್ರಿಂದ ಹಾಂ ನಿಮ್ಗೆ ಗ್ಯಾಪ್ ಜಾಸ್ತಿ ಆಗೈತಿ. ಹೌದು. ನಂಬರ್ ಆಫ್ ಗೊಬ್ಬರ ಏನು ನೀವು ಎಷ್ಟು ಕ್ವಾಂಟಿಟಿ ಬಿಡ್ತೀರ ಅದು ಕಡಿಮೆ ಆಗೈತಿ. ಹೌದು. ಮಲ್ಚಿಂಗ್ ಪ್ಲಸ್ ಇನ್ನೊಂದು ಬಳ್ಳಿ ಒಳಗೆಲ್ಲ ಏನೇನು ವ್ಯತ್ಯಾಸ ಆಗೈತಿ? ಬಳ್ಳಿ ಆಗ್ಲಿ, ಎಲಿ ಅಡಾಗ್ಲಾಗ್ಯಾವ್ರಿ ಸರ್. ಎಲಿ ಒಂದು ಸ್ವಲ್ಪ ಅಡಾಗ್ಲಾಗ್ಯಾವ. ಆಲ್ಮೋಸ್ಟ್ 97 ದಿನ ಆದ್ರೂ ನನಗೇನು ಬಳ್ಳಿ ಫ್ರೆಶ್ ಐತಿ ಸರ್. ಏನು ಹಂಗೇನು ಡೆಫಿಷಿಯನ್ಸಿ ಎಲಿ ಹಣ್ಣಾಗೋದು ಏನು ಆಗಿಲ್ಲ. ವರ್ಷ ಹಣ್ಣು ಹೊಡಿತೈತ್ರಿ. ಹಣ್ಣು ಹೊಡಿತೈತ್ರಿ ಒಳಗೆ ನಿಮ್ಗೆ ಹಣ್ಣು ಹೊಡಿತೈತಿ. ಪ್ಲಸ್ ಇದ್ರಾಗ ಈಗ ನೀವು ಎಕ್ಸಾಂಪಲ್ ಸರ್, ಇದು ಬೆರಿ ಏನು ಫಾರ್ಮೇಶನ್ ಆಗ್ಯಾವಲ್ಲ, ಸೈಜ್ ಈಗ ಮ್ಯಾಲಿನ ತುದಿಯಿಂದ ಹಿಡ್ಕೊಂಡು ತಳಗಿನ ತುದಿ ತನ ನಿಮ್ಗೆ ಏನ್ ಅನಿಸ್ತದೆ ಸರ್? ಒಂದ ಶೇಪ್ ಐತ್ರಿ ಸರ್. ಕಾಳ ಒಂದ ಶೇಪ್ ಐತಿ. ಪ್ರತಿ ವರ್ಷ ನಿಮ್ಗೆ ಹೆಂಗ್ ಬರ್ತೈತಿ ಸರ್? ಸ್ವಲ್ಪ ತುದಿಗೆ ಸಣ್ಣ್ರಿ, ಮಮ್ಮಿ ಆಗುದ್ರಿ. ಎಲ್ಲಿಂದ ಇಷ್ಟು ಮಮ್ಮಿ ಆಗ್ಬಿಡ್ತೈತಿ. ಮಮ್ಮಿ ಆಗ್ತೈತಿ. ಈಗ ನಮಗೆ ಇಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ಸೆಟ್ಟಿಂಗ್ ಆಗೈತಿ. ಸೊ ಎವರೇಜ್ ಒಂದು ಬಳ್ಳಿಗೆ ನಿಮಗೆ ಎಷ್ಟು ಬಂಚ್ ಸೆಟ್ ಆಗ್ಯಾವ ಸರ್? 40 ರಿಂದ 50 ತನಕ ಅದಾರ ಸರ್. 40 ರಿಂದ 50 ಅದಾವ. ಸೊ ಓವರಾಲ್ ಈಗೆಲ್ಲ ಸುತ್ತ ಇದೆಲ್ಲ ಓವರಾಲ್ ಗ್ರೋತ್ ನೋಡಿರ. ಸೊ ಇಳುವರಿ ಒಳಗಡೆನೂ ನಿಮ್ಗೆ ವ್ಯತ್ಯಾಸ ಹೆಚ್ಚಾಗ್ಬೋದ್ರಿ ವರ್ಷ. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು ಸರ್? ಅಂದಾಜ್ ಈಗ ನಮ್ಗೆ ಲೆಕ್ಕ ಸಿಗಂಗಿಲ್ಲ. ಬಟ್ ಎವರೇಜ್ ಈಗ ಇದು ಸೆಟ್ಟಿಂಗ್ ನೋಡಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ಬೋದು? 70% ನನಗೆ ಹೆಚ್ಚಿಗೆ ಆಗ್ಬೋದು. ಸೊ ಓವರಾಲ್ ಈ ಸುತ್ತಮುತ್ತ ಹತ್ತನೇ ಭಾಗದ ರೈತರಿಗೆ ಸೊ ನಮ್ಮ ಟಿಮ್ಯಾಕ್ ಉತ್ಪನ್ನಗಳು, ಯಾಕಂದ್ರೆ ಆಲ್ಮೋಸ್ಟ್ ನೀವು 2 ಪ್ರಾಡಕ್ಟ್ ಯೂಸ್ ಮಾಡಿರಿ. ಸೊ ಅದು ನಾವು ಬಂದೆಲ್ಲ ನೀವು ಹೇಳಿದ್ಮೇಲೆ ನೀವು KSC 3 2 ಸರ್ತಿ ಟಿಮಾಸ್ಪ್ರೇ ಮಾಡಿರಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನಮ್ಮ ಉತ್ಪನ್ನಗಳ ಬಗ್ಗೆ? ಸರ್ ಮಾಡೋದ್ರಿಂದ ನಮ್ಗೆ ಗೊಬ್ಬರ ಉಳಿತೈತ್ರಿ, ಮತ್ತು ಎಲ್ಲ ಮೆಚುರಿಟಿ ಹೊಡಿದು ಔಷಧಿ ಸ್ಪ್ರೇನು ಉಳಿತಾವ್ರಿ ಒಂದ್ 2 ರೀ. ಹಾಂ ಸರ್. ಹಾಂ ರೀ, ಅದ್ರ ಸಲುವಾಗಿ ಮಾಡಿದ್ರೆ ರೈತರಿಗೆ ಚಲೋ ರೀ. ಚಲೋ ನಿಮ್ಗೆ ಅನುಕೂಲ ಐತಿ. ಅನುಕೂಲ ಐತಿ. ಸೊ ನಿಮಗೆ ಮೇಜರ್ ಸರ್ವಿಸಿಗೆ ವಿಶ್ವನಾಥ್ ಅವ್ರು ಬರ್ತಾರಲ್ಲ? ಹ್ಞೂ ರೀ ಸರ್. ವಿಶ್ವನಾಥ್ ಅವ್ರು ಬಂದು ವಿಸಿಟ್ ಎಲ್ಲ ಅವ್ರು ಮಾಡ್ಯಾರ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ.